ಟಿಪ್ಪು ಸುಲ್ತಾನ್ಗೂ ಇದಕ್ಕೂ ದೇಶಕ್ಕೂ ಯಾವುದೂ ಸಂಬಂಧ ಇಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಹೆಸರು ಇಡ್ಲಿ ಒಳ್ಳೇದಲ್ವಾ? ಟಿಪ್ಪು ಸುಲ್ತಾನ್ಗೂ ಮೈಸೂರಿಗೂ ಸಂಬಂಧನೇ ಇಲ್ಲ. ಟಿಪ್ಪು ಸುಲ್ತಾನ್ ಹೆಸರು ಇಂಡಿಯನ್ ವರ್ಲ್ಡಲ್ಲಿ ಮೈಸೂರು ಟಿಪ್ಪು ಬಸ್ತಿ ಅಂದ್ರೇ ವರ್ಲ್ಡಲ್ಲಿ ಆಗೋದು. ಟಿಪ್ಪು ಬಸ್ತಿ ಅಂದರೆ ವರ್ಲ್ಡಲ್ಲಿನೇ ಅರ್ಧ. ದೇವರಾಜು ಅಂದರೆ ಹೆಸರು ಬರಲ್ಲ. ಕೃಷ್ಣರಾಜ ಒಡೆಯರ್ ಹೆಸರೇ ಇರಲಿ, ನಮಗೆಲ್ಲ ಅಂದಾತರು ಅವರು. ಅವ್ರ ಹೆಸರಿಟ್ಟರೆ ಒಳ್ಳೇದು ಅಂತ. ನಮ್ಮ ನಾಡು ನುಡಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಅವ್ರ ಹೆಸರು ಇಡಲೇಬೇಕು. ನೀವು ಮಹಾರಾಜರ ಹೆಸರಿಟ್ರೆ ತುಂಬ ಉತ್ತಮ. ದೇವ್ರಿಗೆ ಸಮಾನ ಅವರು. ನಮ್ಮ ಜನಗಳಿಗೆ ಇಲ್ಲೆಲ್ಲ ಕೆಲಸ ಮಾಡೋರ್ಗೆಲ್ರಿಗೂ ದೇವ್ರಿಗೆ ಸಮಾನ. ಟಿಪ್ಪು ಸುಲ್ತಾನ್ ಹೆಸರು ಮಡಗಿದ್ರೆ ಒಳ್ಳೇದು, ಟೂರಿಸ್ಟ್ಗಳಿಗೆ ಎಲ್ಲ ಅನುಕೂಲ ಆಯ್ತದೆ. ಒಳ್ಳೇದು, ಒಂಥರ ಮಡಗಿದ್ರೆ ಹೆಸರು ಅದು. ಬೇರೆಯವ್ರದ್ದು ಹೆಂಗೋ ಗೊತ್ತಿಲ್ಲ, ನನಗೆ ಇಷ್ಟ ಅಲ್ಲ ಅಕ್ಕ. ಅವ್ರ ಹೆಸರು ಇಡಬೇಕು ಅಂತ ನನಗೆ ಅನ್ನಿಸ್ತಿಲ್ಲ ಅಕ್ಕ. ರಾಜ ಮಹಾರಾಜರ ಹೆಸರನ್ನೇ ಮಡಗಬೇಕು, ಬಿಟ್ಟರೆ ಬೇರೆ ಮಡಗಿದ್ರೆ ಅದಕ್ಕೆ ಅರ್ಥ ಇಲ್ಲ. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅಂತ ಒಂದು ಸಜೆಷನ್ ಬಂದಿದೆ. ಮೈಸೂರು ಅವರಾಗಿ ನೀವುಗಳು ಏನಂತೀರಾ ಅದಕ್ಕೆ? ಇದು ಮೊದಲಾಗಿ ಸಾಂಸ್ಕೃತಿಕ ನಗರಿ ಮೈಸೂರು ಡೆವಲಪ್ ಆಗಬೇಕಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆ ಬಹಳ ಇದೆ. KRS ಕಟ್ಟಿಸಿದವರೇ ಅವರು. ಅದಕ್ಕೋಸ್ಕರ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿಡೋದೇ ಸೂಕ್ತ ಅಷ್ಟೇ. ಮೈಸೂರು ರಾಜ ಹೆಸರು ಇಡಬೇಕು. ಶ್ರೀಕಂಠದತ್ತ ಶ್ರೀಮರಾಜ ಒಡೆಯರ್ ಏರ್ಪೋರ್ಟ್ ಅಂತ ಇಡ್ರಿ, ಇಲ್ಲ ಕೃಷ್ಣದೇವರಾಜ ಒಡೆಯರ್ ಇಡ್ರಿ, ಚಾಮರಾಜ ಒಡೆಯರ್ ಏರ್ಪೋರ್ಟ್ ಇಡ್ರಿ. ಟಿಪ್ಪು ಸುಲ್ತಾನ್ಗೂ ಮೈಸೂರಿಗೂ ಎಲ್ಲಿಂದ ಸಂಬಂಧ ಮೇಡಮ್? ನಮ್ಮ ಮೈಸೂರು ಮಹಾರಾಜರು ಇದ್ದಾರಲ್ಲ ಇಡ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಹೆಸರು ಇಡ್ಲಿ ಒಳ್ಳೇದಲ್ವಾ? ಟಿಪ್ಪು ಸುಲ್ತಾನ್ಗೂ ಮೈಸೂರಿಗೂ ಸಂಬಂಧನೇ ಇಲ್ಲ. ಅಂದರೆ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು ಅವ್ರದ್ದು ಅಥವಾ ಯಾರ್ದಾದ್ರೂ ರಾಜಮನೆ ತಂದವ್ರದ್ದು ಒಬ್ರು ಹೆಸರಿಟ್ರೇ ಚೆನ್ನಾಗಿರುತ್ತೆ. ಅದು ಬಿಟ್ಟು ಬೇರೆ ಯಾವುದೇ ಇಟ್ಟರೂ ಚೆನ್ನಾಗಿರುತ್ತೆ. ಬಾಗಿಲಿಂದನೂ ಇರೋದು ರಾಜರ ಹೆಸರಿಟ್ರೇ ಅದಕ್ಕೊಂದು ಗೊತ್ತು. ಮೈಸೂರು ಅಲ್ವಾ, ಮೈಸೂರು ರಾಜರ ಹೆಸರನ್ನ ಇಟ್ಟರೆ ಒಳ್ಳೆಯದು ಅಂತ ಅಷ್ಟೇ. ಮೈಸೂರಿಗೆ ಬಂದು ಮಹಾರಾಜರು ಎಲ್ಲ ಮೈಸೂರಲ್ಲಿ ಎಲ್ಲ ಇದು ಮಾಡಿದ್ದಾರೆ. ಮಹಾರಾಜರ ಹೆಸರಿಟ್ರೆ ಒಳ್ಳೇದು ಅಂತಾನೆ. ಮೈಸೂರಿಗೆ ತುಂಬ ಮಾಡಿದ್ದಾರೆ ಟಿಪ್ಪು ಅವರು. ಮೈಸೂರಿಂದ ತುಂಬ ಅವರು ಮೈಸೂರು ಹುಲಿ ಅಂತಾರೆ, ಅವರಿಗೆ ಇಟ್ಟರೂ ಒಳ್ಳೆಯದು ನಮ್ಮ ಅಭಿಪ್ರಾಯ. ಮೊಳಗಿ ಏನಾಗಿದೆ, ಅವರು ಹೋರಾಟ ಮಾಡಿದಾರಲ್ಲ, ಟಿಪ್ಪು ಸುಲ್ತಾನ್ ಹೋರಾಟ ಮಾಡಿದ್ದಾರೆ, ನಾವು ಕೇಳಂಗೆ ಹೋರಾಟ ಮಾಡಿದ್ದಾರೆ, ನಮಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ಯುದ್ಧ ಮಾಡಿದ್ದಾರೆ. ಬೇರೆಯವ್ರದ್ದು ಹೆಂಗೋ ಗೊತ್ತಿಲ್ಲ, ನನಗೆ ಇಷ್ಟ ಅಲ್ಲ ಅಕ್ಕ. ಅವ್ರ ಹೆಸರು ಇಡಬೇಕು ಅಂತ ನನಗೆ ಅನ್ನಿಸ್ತಿಲ್ಲ ಅಕ್ಕ. ಟಿಪ್ಪು ಸುಲ್ತಾನ್ ಹೆಸರು ಇಂಡಿಯನ್ ವರ್ಲ್ಡಲ್ಲಿ ಮೈಸೂರು ಟಿಪ್ಪು ಬಸ್ತಿ ಅಂದ್ರೇ ವರ್ಲ್ಡಲ್ಲಿ ಆಗೋದು. ಟಿಪ್ಪು ಬಸ್ತಿ ಅಂದರೆ ವರ್ಲ್ಡಲ್ಲಿನೇ ಅರ್ಧ. ದೇವರಾಜು ಅಂದರೆ ಹೆಸರು ಬರಲ್ಲ. ಟಿಪ್ಪು ಸುಲ್ತಾನ್ ಹೆಸರು ಮಡಗಿದ್ರೆ ಒಳ್ಳೇದು, ಟೂರಿಸ್ಟ್ಗಳಿಗೆ ಎಲ್ಲ ಅನುಕೂಲ ಆಯ್ತದೆ. ಅವ್ರ ಹೆಸರಿನಿಂದ ಬೇರೆ ಬೇರೆ ಕಂಟ್ರೀಸಿಂದ ಬರುತ್ತಾರೆ. ಒಳ್ಳೇದು, ಒಂಥರ ಮಡಗಿದ್ರೆ ಹೆಸರು ಅದು. ಮಡಗಬೇಕು ಅಂತ ಹೇಳ್ತೀನಿ. ಟಿಪ್ಪು ಅವ್ರ ಹೆಸರು ಮಡಗಬೇಕಂತ ಹೇಳ್ತೀನಿ. ಅದೇ ಇಡಬೇಕಂತ ಹೇಳ್ತೀನಿ. ಹಾಕಿ ಟಿಪ್ಪು ಸುಲ್ತಾನ್ದೇ ಹಾಕಿ. ಓಕೆ. ಟಿಪ್ಪು ಸುಲ್ತಾನ್ದು ಇರಲಿ ಹೆಸರು. ಟಿಪ್ಪು ಸುಲ್ತಾನ್ ಏರ್ಪೋರ್ಟ್ ಹಾಕಬೇಕು. ಇಟ್ರೆ ಒಳ್ಳೇದೇ. ಟಿಪ್ಪು ಸುಲ್ತಾನ್ ಏರ್ಪೋರ್ಟ್ ಅಂತ ಇಟ್ರೆ ಒಳ್ಳೇದೇನೆ, ಚಂದಾನೆ. ಅದು ನಮ್ಮ ಹಳೆ ರಾಜರು ಯಾರು ಇಡಿ, ಯಾರು ಇಟ್ಟರು ಸರಿ ಪರವಾಗಿಲ್ಲ, ಯಾರಾದರೂ ಅವ್ರು ಪರವಾಗಿಲ್ಲ. ಯಾಕೆಂದರೆ ಅವರು ಆ ಹೆಸರಲ್ಲಿ ಅನ್ನ ತಿಂತಾರೆ, ನಾವು ಅವರಿಂದನೇ ಜೀವನ ಮಾಡ್ತಿರೋದು. ರಾಜರು ಹಳೆ ಹೆಸರಿಟ್ಟು ಯಾರ ಹೆಸರಿಟ್ಟರು ಪರವಾಗಿಲ್ಲ ನಮಗೆ. ಕೃಷ್ಣರಾಜ ಒಡೆಯರ್ ಹೆಸರೇ ಇರಲಿ, ಅವರಿಂದನೇ ದೇಶ ಉದ್ಧಾರ ಆಗಿ ನಮಗೆಲ್ಲ ಅಂದಾತರು ಅವರು. ಅವ್ರ ಹೆಸರಿಟ್ಟರೆ ಒಳ್ಳೇದು ಅಂತ. ಟಿಪ್ಪು ಸುಲ್ತಾನ್ಗೂ ಇದಕ್ಕೂ ದೇಶಕ್ಕೂ ಯಾವುದೂ ಸಂಬಂಧ ಇಲ್ಲ. ನಮಗೆ ಮಹಾರಾಜರೇ ಇಂಪಾರ್ಟೆಂಟು, ನಮ್ಮ ಒಂದು ಮೂಲ ತಳಹದಿಗೆ. ಅದರಿಂದ ದಯವಿಟ್ಟು ಮಹಾರಾಜರ ಹೆಸರನ್ನೇ ಇಡಬೇಕು ಅಂತ ನಮ್ಮ ಅಭಿಲಾಷೆ. ರಾಜರ ಹೆಸರು ಇಡಬೇಕು, ನಮ್ಮ ರಾಜರ ಹೆಸರು ಇಡಬೇಕು. ನಾವೆಲ್ಲ ಇರೋದು ಮೈಸೂರಿನಲ್ಲಲ್ವಾ, ರಾಜರ ಹೆಸರು ಇಡಬೇಕು. ನಾವು ನಮಗೋಸ್ಕರ ರಾಜರು ತಾನೇ ಇದು ಮಾಡಿರೋದು. ಇದೆಲ್ಲ ರಾಜರದೇ, ಮಾರ್ಕೆಟ್ ಎಲ್ಲ ರಾಜರದೇ, ಆದರೆ ನಾವು ರಾಜರ ಹೆಸರೇ ಇಡಬೇಕು. ನಮಗೆ ಮೈಸೂರಲ್ಲಿ ಇರೋದ್ರಿಂದ ನಮ್ಮ ಮಹಾರಾಜರ ಹೆಸರು ಇಡಬೇಕು ಅಂತ ಅನಿಸಿಕೆ. ಮಹಾರಾಜರದ್ದು ಇಟ್ಟರೆ ತುಂಬ ಒಳ್ಳೇದದು. ತುಂಬ ಒಳ್ಳೇದದು. ಮಹಾರಾಜರು ಇಟ್ಟರೆ ತುಂಬ ಒಳ್ಳೇದು. ನರೇಂದ್ರ ಮೋದಿ ಅವರ ಹೆಸರು ಇಡಿ. ಅವರೇ ಎಲ್ಲ ಇಡೀ ಇಂಡಿಯಾಕ್ಕೆಲ್ಲ ಒಳ್ಳೇದು ಮಾಡ್ತಿರೋದು. ನರೇಂದ್ರ ಮೋದಿ ಅವ್ರ ಹೆಸರು ಇಡಿ. ಖಂಡಿತ ಬೇಡ ಅನಿಸುತ್ತೆ. ಅವರು ನಮ್ಮ ರಾಜಮನೆತನ ನಮ್ಮ ಒಡೆಯರ ಹೆಸರಿಡಿ. ಅವರು ನಮ್ಮಕ್ಕೆ ಬೇಕಾದಷ್ಟು ಇಡೀ ಮೈಸೂರಿನಲ್ಲಿ ಬೇಕಾದೆಲ್ಲ ಬಿಟ್ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಹಾಸ್ಪಿಟ್ಲ್ ಬಿಟ್ಟಿದ್ದಾರೆ, ಮಹಾರಾಜ ಕಾಲೇಜ್ ಬಿಟ್ಟಿದ್ದಾರೆ,
ಆಮೇಲೆ ವಿದ್ಯಾವರ್ಧಕ ಇದು ಬಿಟ್ಟಿದ್ದಾರೆ, ಆಮೇಲೆ ಲಲಿತ್ ಮಹಲ್ ಬಿಟ್ಟಿದ್ದಾರೆ. ಅವರು ಮಾಡಿರೋ ಕೊಡುಗೆಗಳು ಮೈಸೂರಲ್ಲಿ ಬೇಕಾದಷ್ಟಿದೆ. ಅದರಿಂದ ಧರ್ಮಗೆ ಅವ್ರ ಹೆಸರಿಡೋದು ನಿಜಕ್ಕೂ ಚೆನ್ನಾಗಿರುತ್ತೆ. ನಮ್ಮ ನಾಡು ನುಡಿ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಉಳಿಬೇಕಾದ್ರೆ ಅವ್ರ ಹೆಸರು ಇಡಲೇಬೇಕು. ನೀವು ಮಹಾರಾಜ ಹೆಸರು ಇಡಲೇಬೇಕು. ಮಹಾರಾಜರ ಹೆಸರು ಹೊಡಿಬೇಕು ಅಂತ ಹೇಳಿ ಮೈಸೂರು ಮಹಾರಾಜರ ಹೆಸರು ಇಟ್ಟರೆ ಉತ್ತಮ. ಮಹಾರಾಜರ ಹೆಸರಿಟ್ರೆ ತುಂಬ ಉತ್ತಮ. ಇಲ್ಲಿ ಅವ್ರ ಹೆಸರು ಹೇಳ್ಕೊಂಡು ಇಲ್ಲಿ ಅನ್ನ ತಿಂತಾ ಇರೋದು ಎಷ್ಟೋ ಜನ ಬಡವ ಬಗ್ರೆಲ್ಲ ಪ್ರತಿಯೊಬ್ಬರೂ ಅವ್ರ ಹೆಸರು ಹೇಳ್ಕೊಂಡು ಇಲ್ಲಿ ಊಟ ಮಾಡ್ತಾ ಇರೋದು. ಅವ್ರ ಹೆಸರು ಬೇಕು ಫಸ್ಟು. ದೇವ್ರಿಗೆ ಸಮಾನ ಅವರು. ನಮ್ಮ ಜನಗಳಿಗೆ ಇಲ್ಲೆಲ್ಲ ಕೆಲಸ ಮಾಡೋರ್ಗೆಲ್ರಿಗೂ ದೇವ್ರಿಗೆ ಸಮಾನ. ಅವ್ರ ಹೆಸರಿಟ್ರೇ ಉತ್ತಮ. ಇಲ್ಲಿ ನಾವು ಮೈಸೂರು ಮಹಾರಾಜರವ್ರದ್ದೇ ಹೆಸರು ಇಡಬೇಕು. ಅಂದರೆ ಅವ್ರದ್ದೇ ಇದು ಎಲ್ಲ. ನಾವು ಊಟ ಮಾಡ್ತಾ ಇರೋದು ಎಲ್ಲ ಅವ್ರದ್ದೇನೆ. ಇದು ಅವರಿಂದನೇ ಅನ್ನ ತಿಂತಾ ಇರೋದು ಅವ್ರದ್ದೇ. ಈ ಸೊತ್ತೆಲ್ಲ ಅವ್ರದ್ದೇನೆ. ಬೇಡ ಟಿಪ್ಪು ಹೆಸರು ಬೇಡ, ನಮಗೆ ಮಹಾರಾಜರದ್ದೇ ಬೇಕು. ಖಂಡಿತ ಜಯಚಾಮರಾಜೇಂದ್ರ ಒಡೆಯರ್ ಹೆಸರೇ ಇಡಬೇಕು. ಜಯಚಾಮರಾಜೇಂದ್ರ ಒಡೆಯರ್ ಏರ್ಪೋರ್ಟ್ ಆದರೆ ನಮಗೆ ಭಾರಿ ಸಂತೋಷ ಆಗುತ್ತೆ. ನಮ್ಮ ರಾಜರದು ಮಹಾರಾಜರದೇ ಹೆಸರು ಇಡಬೇಕು. ಅವರು ಕೊಟ್ಟಂಥ ದಾನ ಧರ್ಮದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಇಲ್ಲ ನಾವು ಕೂಡ ಇವತ್ತು ದೇವರಾಜ ಮಾರ್ಕೆಟಲ್ಲಿ ಇರ್ತಾ ಇರಲಿಲ್ಲ. ಅವ್ರು ಕೊಟ್ಟ ದಾನನೇ ಇದೂ. ರಾಜ ಮಹಾರಾಜರ ಹೆಸರನ್ನೇ ಮಡಗಬೇಕು. ಅದು ಬಿಟ್ಟರೆ ಬೇರೆ ಮಡಗಿದ್ರೆ ಅದಕ್ಕೆ ಅರ್ಥ ಇಲ್ಲ. ಒಡೆಯರ್ ಹೆಸರು ಹಿಡಿಯುತ್ತೀವಿ ನಾವು, ಬೇಡ ಅಂತೀವಿ ನಾವು. ಟಿಪ್ಪು ಹೆಸರು ಬೇಡ ಮೇಡಮ್, ಒಳ್ಳೆಯವ್ರ ಹೆಸರು ಇಡಬೇಕು. ಯಾರ್ದಂದ್ರೆ ಯಾರ್ಯಾರ್ದೈತಿ ಅಂತ ಮಹಾರಾಜರ ಹೆಸರು ಇಟ್ಬಿಟ್ಟೈತೆ. ಇಲ್ಲ ವಿಶ್ವೇಶ್ವರಯ್ಯ ಅವರಲ್ಲ, ವಿಶ್ವೇಶ್ವರಯ್ಯ KRS ಕಟ್ಟಿರೋರು. ವಿಶ್ವೇಶ್ವರಯ್ಯ ಏರ್ಪೋರ್ಟ್ ಇಡಿ. ನಾಲ್ವಡಿ ಕೃಷ್ಣರಾಜ ಒಡೆಯವರ, ಜಯಚಾಮರಾಜ ಒಡೆಯರವರ, ಕೃಷ್ಣರಾಜ ಒಡೆಯರವರ. ಮೈಸೂರಲ್ಲಿ ತುಂಬ ದೊಡ್ಡವ್ರು ಅವರೇ, ಒಳ್ಳೆ ದೇವ್ರಂತ ಮನುಷ್ಯರವ್ರೆ. ಇಡ್ತಾರೆ ಯಾರ್ದಾರೊಬ್ಬರು.